ಎಲ್ರಿಗೂ ನಮಸ್ಕಾರ. ಕೋಆಪರೇಟಿವ್ ಸೊಸೈಟೀಸ್ ಟ್ಯಾಕ್ಸ್ ಸಂಬಂಧಪಟ್ಟಂತ ಕ್ರಾಪ್ ಲೋನ್ ವೇವರ್ ಅಲ್ಲಿ ಸಿಡಿಒ ಅಪ್ರೂವಲ್ ಮಾಡಿರುವಂತ ಕೇಸಸ್ಗಳಲ್ಲಿ ಏನಾದ್ರೂ ತಪ್ಪುಗಳಿದ್ದು ಕರೆಕ್ಷನ್ಸ್ ಮಾಡಬೇಕು ಅಂದ್ರೆ ಅಥವಾ ಡುಪ್ಲಿಕೇಟ್ ಎಂಟ್ರಿ ಇದೆ ಅದನ್ನ ಡಿಲೀಟ್ ಮಾಡಬೇಕು ಅಂದ್ರೆ ಇದನ್ನು ನಾವು ARCS ಲಾಗಿನ್ ಅಲ್ಲಿ ರೀಸೆಟ್ ಮಾಡೋದಕ್ಕೆ ಹೊಸದಾಗಿ ನಾವು ಅವಕಾಶವನ್ನ ತಂತ್ರಾಂಶದಲ್ಲಿ ಮಾಡಿಕೊಟ್ಟಿದ್ದೇವೆ. ಈಗ ಅದನ್ನ ಹೇಗೆ ARCS ಲಾಗಿನ್ ಅಲ್ಲಿ ಪರ್ಟಿಕ್ಯುಲರ್ ರಿಕ್ವೆಸ್ಟ್ ಅನ್ನ ರೀಸೆಟ್ ಮಾಡೋದು ಹೇಗೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. clws.karnataka.gov.in ನಮ್ಮ ಈ ಒಂದು ಲೋನ್ ವೇವರ್ ವೆಬ್ಸೈಟ್ಗೆ ಹೋಗಿ ಅದರಲ್ಲಿ ಕೋಆಪರೇಟಿವ್ ಸೊಸೈಟೀಸ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಾವು ಹೊಸದಾಗಿ ಈ ಒಂದು ರೀಸೆಟ್ ಮಾಡುವಂತ ಫೆಸಿಲಿಟಿಯನ್ನ ಕೊಟ್ಟಿದ್ದೇವೆ, ARCS ರೀಸೆಟ್ ಲಾಗಿನ್ ಅಂತ. ಸೊ ಈ ಒಂದು ಐಕನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ARCS ಅವರ ಲಾಗಿನ್ ಮತ್ತು ಪಾಸ್ವರ್ಡ್ ಅನ್ನು ಕೊಟ್ಟು ARCS ಅವರು ಲಾಗಿನ್ ಆಗಬೇಕು. ಲಾಗಿನ್ ಆದಾಗ ನಾವು ಇಲ್ಲಿ ಅವ್ರದ್ದು ಹೋಮ್ ಪೇಜ್ ಅಲ್ಲಿ ಯಾವ CDO ಇಂದ ಅಪ್ರೂವ್ ಆಗಿ ಬಂದಿರುವಂತ ಕೇಸಸ್ ಅನ್ನ ರಿಸೆಟ್ ಮಾಡಬೇಕಾಗಿದೆ, ಆ CDO ಮತ್ತೆ DCC ಬ್ರಾಂಚ್ ಅನ್ನ ಸೆಲೆಕ್ಟ್ ಮಾಡಬೇಕು. ಮತ್ತೆ ಯಾವ ಪ್ಯಾಕ್ಸ್ ಇಂದ ಬಂದಿರುವಂತ ರಿಕ್ವೆಸ್ಟ್ ಆ ಪ್ಯಾಕ್ಸ್ ಅನ್ನ ಸೆಲೆಕ್ಟ್ ಮಾಡಿ, ಮತ್ತೆ ಯಾವ ಪೀರಿಯಡ್ ಡ್ಯೂ ಪೀರಿಯಡ್ ಯಾವುದು ಆ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿ ಫೆಚ್ ಡೀಟೇಲ್ಸ್ ಕೊಟ್ರೆ ಸೊ ಆ ಒಂದು ಪ್ಯಾಕ್ಸ್ ಅಲ್ಲಿ ಇರುವಂತ ಈ ಪೀರಿಯಡ್ ಅಲ್ಲಿ ಇರುವಂತ ರಿಕ್ವೆಸ್ಟ್ ಗಳೆಲ್ಲ ಇಲ್ಲಿ ನಿಮಗೆ ಲಿಸ್ಟ್ ಆಗುತ್ತೆ. ಇಲ್ಲಿ ನೀವು ಯಾವ ಕಸ್ಟಮರ್ದು ಯಾವ ರಿಕ್ವೆಸ್ಟ್ ನೀವು ರಿಸೆಟ್ ಮಾಡಬೇಕಾಗಿದೆ ಅದನ್ನ ಸರ್ಚ್ ಮಾಡಿ ನೀವು ಆ ರಿಕ್ವೆಸ್ಟ್ ನ ತಗೊಂಡು ರಿಸೆಟ್ ಮಾಡಬಹುದು. ನಾನೀಗ ವಿರೂಪಾಕ್ಷಯ್ಯ ಅಥವಾ KV ಜಯಣ್ಣ ಇದನ್ನ ನಾನು ಈ ರಿಕ್ವೆಸ್ಟ್ ನ ರಿಸೆಟ್ ಮಾಡ್ಬೇಕು ಅಂದ್ಕೊಳ್ಳಿ. ಈಗ ನಿಮ್ಗೆ ಸ್ಟೇಟಸ್ ಅಪ್ಲಿಕೇಶನ್ ಅಪ್ರೂವ್ಡ್ ಸಕ್ಸಸ್ಫುಲಿ ಬೈ CDO ಅಂತಿದೆ. ಈಗ ಇದನ್ನ ರಿಸೆಟ್ ಮಾಡಿ. ಸೊ ರೀಸೆಟ್ ಮಾಡೋದಕ್ಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಆ ಒಂದು ರಿಕ್ವೆಸ್ಟ್ ಓಪನ್ ಆಗುತ್ತೆ. ಕೊನೆಗೆ ಬಂದು ಇಲ್ಲಿ ತಮ್ಮ ಶರವನ್ನ ಹಾಕಿ ARCS ಅವರು ತಮ್ಮ ರಿಮಾರ್ಕ್ಸ್ ಅನ್ನು ಎಂಟ್ರಿ ಮಾಡಬೇಕು. ಮತ್ತೆ ಈ ಚೆಕ್ ಬಾಕ್ಸ್ ಅನ್ನ ಚೆಕ್ ಮಾಡಿ ಸೆಂಡ್ ಬ್ಯಾಕ್ ಟು ಪ್ಯಾಕ್ಸ್ ಫಾರ್ ಕರೆಕ್ಷನ್ ಆಫ್ CDO ಎರರ್. ಸೊ ಈ ಬಟನ್ ಕ್ಲಿಕ್ ಮಾಡಿದ್ರೆ ಈ ರಿಕ್ವೆಸ್ಟ್ ಪ್ಯಾಕ್ಸ್ ಲಾಗಿನ್ಗೆ ಹೋಗುತ್ತೆ. ಅಲ್ಲಿ ಅವರು ಈ ರಿಕ್ವೆಸ್ಟ್ ಅನ್ನು ಓಪನ್ ಮಾಡಿಕೊಂಡು ಏನು ಲೋನ್ ಡೀಟೇಲ್ಸ್ ಅಲ್ಲೋ ಅಥವಾ ಕಸ್ಟಮರ್ ಡೀಟೇಲ್ಸ್ ಅಲ್ಲಿ ಏನಾದ್ರು ಬಿಟ್ಟೋಗಿದ್ರೆ ಅಥವಾ ಏನಾದ್ರು ಕರೆಕ್ಷನ್ಸ್ ಇದ್ರೆ ಎಂಟ್ರಿ ಮಾಡಿ ಮತ್ತೆ ರೆಗ್ಯುಲರ್ ಫ್ಲೋ ಅಪ್ರೂವಲ್ಗೆ ಕಳಿಸ್ಬೋದು. ಅಥವಾ ಅದು ಡೂಪ್ಲಿಕೇಟ್ ಎಂಟ್ರಿ ಬೇಕೇ ಆಗಿಲ್ಲ ರಿಕ್ವೆಸ್ಟ್ ಅಂದ್ರೆ ಡಿಲೀಟ್ ಮಾಡೋದಕ್ಕೂ ಕೂಡ ಅಲ್ಲಿ ಅವಕಾಶ ಇದೆ. ಇಲ್ಲಿ ಈ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಡು ಯು ವಾಂಟ್ ಟು ಕಂಟಿನ್ಯೂ? ಎಸ್. ಸೊ ಈಗ ಅದು ರೀಸೆಟ್ ಆಗಿದೆ. ಬೇಕಾದ್ರೆ ಇಲ್ಲಿ ನೀವು ಅದೊಂದು ಸ್ಟೇಟಸ್ ಕೂಡ ನೋಡ್ಬೋದು. ಇಲ್ಲಿ ನೋಡಿ KV ಜಯಣ್ಣ ಇದನ್ನ ರಿಸೆಟ್ ಮಾಡಿದ್ದೆ. ಇಲ್ಲಿ ನೀವು ಸ್ಟೇಟಸ್ ನೋಡಿ, ಅಪ್ಲಿಕೇಶನ್ ಸೆಂಟ್ ಬ್ಯಾಕ್ ಟು ಪ್ಯಾಕ್ಸ್ ಫಾರ್ CDO ಅಪ್ರೂವಲ್ ಕರೆಕ್ಷನ್ ಅಂದ್ರೆ ಈ ಅರ್ಜಿಯನ್ನು ವಾಪಸ್ ಪ್ಯಾಕ್ಸ್ ಲಾಗಿನ್ಗೆ ಕಳಿಸಲಾಗಿದೆ. ಸೊ ಈಗ ನೀವು CDO ಅಪ್ರೂವ್ ಮಾಡಿರುವಂತ ಕೇಸಸ್ ನ ಏನಾದ್ರು ಕರೆಕ್ಷನ್ಸ್ ಗಾಗ್ಲಿ ಅಥವಾ ಅದು ಡೂಪ್ಲಿಕೇಟ್ ಆಗಿದೆ ಬೇಡ ಡಿಲೀಟ್ ಮಾಡಬೇಕು ಅದನ್ನ ಪ್ಯಾಕ್ಸ್ ಲಾಗಿನ್ ವಾಪಸ್ ಕಳಿಸ್ಬೇಕು ಅಂದ್ರೆ ಈ ತರ ನೀವು ರೀಸೆಟ್ ಆಪ್ಷನ್ ನ ಯೂಸ್ ಮಾಡಿ ನೀವು ARCS ಲಾಗಿನ್ ಅಲ್ಲಿ ಅದನ್ನ ರೀಸೆಟ್ ಮಾಡಬಹುದು. ನಮಸ್ಕಾರ.